ಇವತ್ತೊಂದು ಬೊಂಬಾಟ ಆಗಿರುವಂತಹ ಸೌತೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ಬೋದು, ಇದು ನಮ್ಮನೆಯ ಹಿತ್ತಲಲ್ಲಿ ಬೆಳೆದಂತಹ ಸೌತೆಕಾಯಿ. ನಮ್ಮಮ್ಮ ಬದನೆಕಾಯಿ ಗಿಡ ಹಾಕಿದ್ದಾರೆ, ಹಾಗೆಯೇ ಬಸಳೆ ಸೊಪ್ಪು ಕೂಡ ಬೆಳೆದಿದ್ದಾರೆ. ಅದರ ಜೊತೆಗೆ ನೋಡ್ಬೋದು ಚಿಕ್ಕದಾದಂತಹ ಒಂದು ಹಾಳಾಗಿರುವಂತಹ ಬಕೆಟ್ನಲ್ಲಿ ಈ ಸಾಂಬಾರ್ ಸೌತೆಕಾಯಿನ ಬೆಳೆದಿದ್ದಾರೆ. ಸೊ ಇದಿವತ್ತು ಬೆಳೆದಿದೆ, ಹಾಗಾಗಿ ಅಮ್ಮ ಇದನ್ನು ಇವತ್ತು ಕೊಯ್ದು ನಮಗೆ ಸೌತೆಕಾಯಿ ಸಾರನ್ನು ಮಾಡಿಕೊಡ್ತಾ ಇದ್ದಾರೆ. ಸೌತೆಕಾಯಿ ಸಾರು ಹೇಗೆ ಮಾಡೋದು, ಅದಕ್ಕೆ ಯಾವ ರೀತಿ ಮಸಾಲೆ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ. ಮೊದಲು ತುರಿದಿರುವಂತಹ ಕಾಯಿ, ಹಾಗೆಯೇ ಒಣಮೆಣಸು, ಜೀರಿಗೆ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಹಾಗೆಯೇ ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಇದನ್ನಿಷ್ಟನ್ನು ಕೂಡ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕು. ಈ ಕಡೆಯಲ್ಲಿ ನಾವು ನೀರು ಮತ್ತು ಬೇಳೆನ ಬೇಯಿಸ್ಕೊತಾ ಇದ್ದೀವಿ. ಹಾಗೆಯೇ ಸೌತೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಈಗ ನಾವು ಬೇಳೆಗೆ ಹಾಕಿ ಮಸಾಲೆ ಏನು ಕಡ್ದಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಕುದಿ ಬರೋದಕ್ಕೆ ಬಿಡಬೇಕು. ಅದಾದ್ರ ಮೇಲೆ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆ ಥರ ಮಾಡಿ ಈ ಕುದ್ದಿರುವಂತಹ ಸಾಂಬಾರಿಗೆ ಹಾಕಬೇಕು. ಈಗ ನಿಮಗೆ ಬಿಸಿ ಬಿಸಿಯಾದ ಸೌತೆಕಾಯಿ ಸಾರು ಸವಿಯೋದಕ್ಕೆ ಸಿದ್ಧ.